Can I have the VT please? ಯೂಶಲ್ ಆಗಿ ಸೆಲೆಬ್ರಿಟೀಸ್ ಬಿಗ್ ಬಾಸ್ ಹೋಗೋದು ಫೇಮಸ್ ಆಗೋದಂತೂ ನೋಡೇ ಇದ್ದೀವಿ. ಬಟ್ ಪಬ್ಲಿಕ್ ಅದರಲ್ಲಿ ಹೋದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಇವಾಗ ನೋಡ್ತೀವಿ. ಮತ್ತೆ ಶುರು ಮಾಡೋಣ. ಅಡ್ ಬಿದ್ದಿಲ್ವಲ್ಲ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ಅಂದ್ರೆ ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ನಿಮ್ ಮಗಳು ನೋಡಿದಾರಾ ರೀಲ್ಸ್ ನ? ನೋಡ್ತಾಳೆ ಸರ್. ಅವಳು ಅದೇ ತರ ಮಾಡಿದ್ರೆ ನಾನು ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಇಂತ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಏನ್ರಿ ಕಿತ್ಕೊಳ್ತೀರ ಅನ್ನೋದು? ವ್ಯವಸ್ಥೆಗಳಿಗೆ ಏನ್ ಗೊತ್ತು? ನನ್ನ ಜೀವನ ಅನ್ನೋದು ಯಾರ ಮಗಳಿಗೂ ಗೊತ್ತಿಲ್ಲ. ಅಕ್ಕ ನೀವ್ ಯಾಕೆ ಬಿಗ್ ಬಾಸ್ ಹೋಗ್ಬಾರ್ದು? ನಾನೇನೋ ಹೋಗಕ್ ರೆಡಿ ಇದ್ದೀನಿ. ಮತ್ ಹೋಗೋಲ್ಲ, ಆಡಿಷನ್ ಕೊಡು. ನಾನು ಹೋಗ್ತೀನಿ, ಆಗ ಸುದೀಪ್ ಅಣ್ಣ ಇರಲ್ಲ ಅಲ್ಲಿ. ಹೌದು, ಅದು ಕರೆಕ್ಟ್. ನೀನು ಸುದೀಪ್ ಅಣ್ಣನಾದ್ರೂ ಹೋಗಿ ಹ್ಯಾಪಿ ಬರ್ಡೇ ಅಂದ್ರೆ ಹೊಟ್ ಕಳ್ಸ್ಬಿಡ್ತಾರೆ. ಟು ಯು ಬರ್ತಾಡೆ ಕರೆಕ್ಟ್ ತಾನೇ? ಯಾಕೆಂದ್ರೆ ನಮ್ಮಂತ ಏನ ನಮ್ಮಂತ ಮುಚ್ಚಿಲ್ಲ ಸೇರ್ಸ್ಕೊಳ್ರೆ ಅವ್ರಿಗೆ ಹೆಂಗಿರ್ತಾರೆ, ಹೆಂಗ್ ತಡ್ಕೊಂತಾರೆ ಹೇಳಿ. ಅದಕ್ಕೆ ಸಂಗೀತ ಶಾರ್ಟ್ ಆಗಿ ಕಳ್ಸಿದ್ದು. ಇಂತ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾರೆ, ಸಮಾಜಕ್ಕೆ ಏನಾರು ಕೊಡು ಅಂತ. ನನ್ನ ಹತ್ರ ಏನೈತೆ ಸಮಾಜಕ್ಕೆ ಕೊಡಕ್ಕೆ? ಏನಿಲ್ಲ ನನ್ನ ಹತ್ರ ಸಮಾಜಕ್ಕೆ ಕೊಡಕ್ಕೆ. ಇರೋ ನನ್ನ ಮಕ್ಳಿಗೆ ಏನು ಸಮಾಜಕ್ಕೆ ಕೊಟ್ಟಿಲ್ಲ, ನಾವೇ ಕೊಡಬೇಕು ಸಮಾಜಕ್ಕೆ. ನಾನು ಕೊಟ್ಟ ಸಂದೇಶದಿಂದ ಸಮಾಜ ಅದಲು ಬದಲಾಗ್ಬಿಟ್ಟು ಫುಲ್ಲು ಸಮಾಜ ಸಿಂಗಾಪುರ್ ಆಗ್ಬಿಟ್ಟು ಸಮಾಜ ನಮ್ಮ ಸಮಾಜ ಉದ್ಧಾರ ಆಗ್ಬಿಟ್ಟು ಉಡ್ದಾರ ಬಿಚ್ಬಿಟ್ಟು ಬಹುಶಃ ಚೇಂಜ್ ಆಗ್ಬಿಟ್ಟು ಬದಲಾವಣೆಯಲ್ಲಿ ಅದೇಲಿ ನಾವು ನಡೆದ್ಬಿಟ್ಟು ನಮ್ಮ ಸಮಾಜ ಸುಧಾರಣೆ ಆಗ್ಬಿಡುತ್ತೆ. ನಾವು ಸಮಾಜಕ್ಕೆ ಒಳ್ಳೇದು ಕೊಡಬೇಕು, ಸಮಾಜ ಸರಿ ಹೋಗ್ಬೇಕು. ಸಮಾಜ ಸರಿಯಾಗೈತೆ, ನಾವು ಒಬ್ಬೊಬ್ರೊಬ್ಬೊಬ್ಬರು ಸರಿಯಾಗಿ ಹೋಗ್ಬಿಟ್ರೆ ಸಮಾಜ ಆರಾಮಾಗಿ ಸರಿ ಹೋಗ್ಬಿಡುತ್ತೆ. ನಮ್ಮ ಹತ್ರ ನಿಯತ್ತು ತಾಕತ್ತಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ಸಮಾಜ ಸರಿ ಹೋಗ್ಬೇಕಂತೆ, ಸಮಾಜಕ್ಕೆ ನಾನೇನೋ ಕೊಡಬೇಕಂತೆ. ಲಂಬೋರ್ಗಿರಿ ಇಟ್ಕೊಂಡಿರೋನು ದುಡ್ಡಿರೋನು ವಿಧಾನಸೌಧದಲ್ಲಿ ಲಕ್ಷ ಲಕ್ಷ ಪೀಕವನೇ ಸಮಾಜಕ್ಕೆ ಏನೂ ಮಾಡ್ತಿಲ್ಲ. ನಮ್ಮಂಥವ್ರು ಅಲಕ್ ಬುಲಕ್ಕವರು ಇಲ್ಲಿ ಪಲ್ಟಿ ಹೊಡೆದ್ರೆ ಅಲ್ಲಿ ನೈಟಿ ಹಾಕ್ಕೊಂಡು ಓಡಾಡೋರು ನಮ್ಮಂಥವ್ರು ಏನು ಸುಧಾರಣೆ ಮಾಡೋಣ ಸಮಾಜನ? 4 ಜನ ಇರೋವರೆಗೂ 4 ಜನಕ್ಕೆ ನಗ್ಸೋಣ. ಅಮ್ಮ ನೀನು ಕೆರೆಯೋದು ನಿಲ್ಸಮ್ಮ, ನಗ್ಸೋಣ ಅಂತ ಬಂದು ನಾವು ಸಮಾಜಕ್ಕೆ ಸುಧಾರಣೆ ಮಾಡ್ಬೇಕಂತೆ, ಒಳ್ಳೇದು ಮಾಡ್ಬೇಕು. ನಾವು ಏನೋ ಒಂದು 1000 ಕೋಟಿ ಇದ್ದಿದ್ರೆ ತಗೊಂಡ ನನ್ನ ಮಕ್ಕಳನ್ನ ಎಲ್ಲರಿಗೂ ಅಂತಂದ್ಬಿಟ್ಟು ಸ್ವಲ್ಪ ಹಂಚ್ಬಿಟ್ಟು ಸ್ವಲ್ಪ ಮಡಿಕೊಂಬಿಟ್ಟು ಸ್ವಲ್ಪ ಬಿಲ್ಡಿಂಗಲ್ಲಿ ಇಕ್ಬಿಟ್ಟು ಅಕೌಂಟಲ್ಲಿ ಇಕ್ಕೊಂಡು ಪೈಪ್ ಎಳಕ್ಕೆ ಭೂಮಿ ಒಳಕ್ಕೆ ತುರ್ಸ್ಕೊಂಡು ದುಡ್ಡನ್ನೆಲ್ಲ ಸೇರಿಸ್ಕೊಂಡು ನಾವು ಸಮಾಜ ಉದ್ಧಾರಣೆ ಮಾಡ್ತಾ ಇದ್ವೋ ಏನೋ ಗೊತ್ತಿಲ್ಲ. ಸಮಾಜ ಉದ್ಧಾರ ಮಾಡಬೇಕಂತೆ. ಬೆಳ್ಳಿ ಉದ್ಧಾರನೂ ನಮ್ಮ ಹತ್ರ ಇಲ್ಲ. ನನ್ನ ಮಕ್ಕಳು ಬೆಂಚ್ ಕಾರ್ಗಳಲ್ಲಿ ಓಡಾಡ್ಕೊಂಡು ಕೆಲವರು ಮಿಂಡ್ರಗುಟ್ಟಿದ ದುಡ್ಡೆಲ್ಲ ಸೇರಿಸ್ಕೊಂಡು ಅವ್ರ ವಂಶಕ್ಕೆ ಅವ್ರ ವಂಶಕ್ಕೆ ದುಡ್ಡುಗಳೆಲ್ಲ ಸೇರಿಸ್ಕೊಂಡು ಇಕ್ಕೊಂಡು ನನ್ನ ಮಕ್ಳು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸ್ಟಾರ್ ಹೋಟ್ಲ್ಗಳಲ್ಲಿ ಊಟ ಮಾಡ್ಕೊಂಡು ತೆಲಾಡ್ಕೊಂಡು ಗುಂಗಲ್ಲಿ ರೋಡಲ್ಲಿ ಅಲ್ಕೊಂಡು ಬಡವ್ರ ಮೇಲೆ ಕಾರ ಹತ್ತಿಸ್ಕೊಂಡು ನನ್ನ ಮಕ್ಕಳು ಅತ್ಯಾಚಾರ ಅನಾಚಾರ ಮಾಡ್ಕೊಂಡು ಓಡಾಡ್ತಿರೋರೆ ಸಮಾಜಕ್ಕೆ ಒಳ್ಳೆಯವ್ರು ಮಾಡ್ತಾ ಇದ್ದಾರ. ಅದ್ರ ಬಗ್ಗೆ ಕೇಳಕ್ಕೆ ನನ್ನ ಮಕ್ಳಿಗೆ ಮೀಟ್ರ್ಗಳಿಲ್ಲ. ನಾನು ಕೇಳ್ತಾ ಸಮಾಜಕ್ಕೆ ಒಳ್ಳೇದು ಮಾಡು ಅಂತ. ನನ್ನಂತ ಅಲಗ್ ಬುಲಕ್ ತಿಕ್ಲು ನನ್ನ ಮಕ್ಳಿಗೆಲ್ಲ ಸಮಾಜಕ್ಕೆ ಒಳ್ಳೇದು ಮಾಡ್ತಾರಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ನಿಮ್ಮ ತಪ್ಪು. ಇರೋದು ಬರೋದೆಲ್ಲ ಮಾತಾಡೋದಕ್ಕೆ ನಂಗೆ ಬರೋದಿಲ್ಲ, ನಂಗೆ ಹಿಂಗೆ ಬರೋದು ಮಾತಾಡೋದಕ್ಕೆ. ನಾ ಸಮಾಜಕ್ಕೆ ಒಳ್ಳೇದು ಮಾಡೋಷ್ಟು ಒಳ್ಳೆಯವಳಲ್ಲ. ಸುಧಾರಣೆ ಮಾಡೋಕ್ಕೆ ನಾನೇನು ರಾಜಕಾರಣದಲ್ಲಿಲ್ಲ. ಹಂಗಂತ ಅನಾಚಾರ ಭ್ರಷ್ಟಾಚಾರ ಅಂತೂ ಮಾಡೋದಿಲ್ಲ. ಸಮಾಜಕ್ಕೆ ನಮ್ಮ ಕಡೆಯಿಂದ ಒಳ್ಳೇದೇನು ಸಿಗಲ್ಲ. ಕ್ರಿಂಜ್ ಕಂಟೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ ಅಂತ ಕೇಳಿದ್ದೀರಾ, ಬಟ್ ನೀವೆಲ್ಲ ಸೆಲೆಕ್ಷನ್ ಮಾಡಿರೋದೇ ಎಲ್ಲ ಕ್ರಿಂಜ್ ಕಂಟೆಂಟ್ ಇರೋರನ್ನೇ ಅಲ್ವಾ? ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋದು ಅಂಥವ್ರನ್ನೇ. ಏಕೆಂದರೆ ನಿಮಗೆ TRP ಬೇಕಾಗಿರುತ್ತಲ್ವಾ? ಅದಕ್ಕೆ ಈಗ ನೋಡಿ ಅಂಕುಡುಂಕು ಅಂತ ಹೇಳಿ ಬರ್ತಾರಲ್ವ ಮಂಜು ಅವರನ್ನ ನೀವು ಪ್ರೋಮೋನಲ್ಲಿ ಆ ಥರ ಮಾಡಿದ್ದೀರಾ, ಹೋಗು ಆ ಥರ ಈ ಥರ ಅಂತ ಮಾತಾಡಿದ್ದೀರಾ ಅಲ್ವಾ? ಅವ್ರು ನೋಡ್ತಾರೆ ಅಗ್ನಿ ಪರೀಕ್ಷೆ ಸೀಸನಲ್ಲಿ ಖಂಡಿತ ಅವ್ರು ಬಂದೇ ಬರ್ತಾರೆ. ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಯಾಕೆಂದರೆ ಪ್ರೋಮೋ ಹೋದಾಗಿಂದ ಬರೀ ಅವರು ವಿಷಯನೇ ಮಾತಾಡ್ತಿದ್ದಾರಲ್ಲ ಜನ. ಸೊ ಅದಕ್ಕೆ ಅವ್ರನ್ನೇ ತಗೋತಾರೆ. TRP ಯಾರ ಮೇಲೆ ಚೆನ್ನಾಗಿ ಹೋಗುತ್ತೋ ಅವ್ರನ್ನ ಮಾತ್ರ ಇಲ್ಲಿ ತಗೋತಾರೆ. ಅವರು ಕ್ರಿಂಜ್ ಕಂಟೆಂಟ್ ಬಿಟ್ಟು ಬೇರೆ ಏನು ಮಾಡಿದ್ದಾರೆ ಹೇಳಿ ನೋಡೋಣ. ನೀವು ತಗೊಳಂಗಿದ್ರೆ ಎಲ್ಲ ಎಜುಕೇಟೆಡ್ನೇ ತಗೊಳ್ಳಿ, ಇಲ್ಲ ಅಂದರೆ ಎಲ್ಲ ಕ್ರಿಂಜ್ ಕಂಟೆಂಟ್ ಮಾಡೋರನ್ನೇ ತಗೊಳ್ಳಿ, ಇಲ್ಲಾಂದರೆ ಎಲ್ಲ ನೆಟ್ಟಿಗಿರೋ ಕಂಟೆಂಟ್ ಮಾಡ್ತಾರಲ್ವಾ ಅವ್ರನ್ನಾದ್ರೂ ತಗೊಳ್ಳಿ. ಇಲ್ಲ 3 ಮಿಕ್ಸ್ ಮಾಡಿ
ಜಡ್ಜ್ ಪೊಸಿಷನ್ ಅಲ್ಲಿ ಇದೀನಿ ಅಂತ ಹೇಳಿ ನಮ್ಗೆ ಯಾವ ರೀತಿ ಬೇಕೋ ಆ ತರ ಮಾತಾಡೋದಕ್ಕೆ ಮಾತ್ರ ಹೋಗಕ್ ಹೋಗ್ಬೇಡಿ, ಓಕೆನಾ? ಜಡ್ಜಸ್ಗೆ ಹೇಳ್ತಿರೋದು ವಿನಯ್ ಗೌಡ ಆಗ್ಲಿ, ಸಂಗೀತ ಶೃಂಗೇರಿ ಆಗ್ಲಿ, ಶ್ರುತಿ ಮ್ಯಾಮ್ ಆಗ್ಲಿ. ಸಂಗೀತ ಶೃಂಗೇರಿ ಅವರು ಹೇಳಿದ್ದಾರೆ, ನಿಮ್ಮಂತ ಅವರು ಅಂದ್ರೆ ನಿಮ್ಮಂತ ಬಿಹೇವಿಯರ್ ಇರೋರು ಈ ಶೋಗೆ ಕಳ್ಸೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಲ್ವಾ? ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಸೀಸನ್ 10 ಅಲ್ಲಿ ನಿಮ್ಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನೀವು ಇಲ್ಲಿರೋದು, ಇಲ್ಲಾಂದ್ರೆ ನೀವು ಇಲ್ಲಿರ್ತಾ ಇರ್ಲಿಲ್ಲ, ಅದು ನೆನ್ಪಿಟ್ಕೊಳ್ಳಿ, ಸರಿನಾ? ನೀವು ಬಿಹೇವಿಯರ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಅವರನ್ನ ಯಾವ ತರ ಸೆಲೆಕ್ಷನ್ ಮಾಡಿದ್ದೀರಾ? ಅವ್ರ ಫಾಲೋವರ್ಸ್, ಅವ್ರ ವಿಡಿಯೋಸಿಂದಾನೇ, ಅವ್ರ ಫಾಲೋವರ್ಸಿಂದಾನೇ ತಾನೇ ನೀವು ಸೆಲೆಕ್ಷನ್ ಮಾಡ್ಕೊಂಡ್ಬಂದು ಇಲ್ಲಿ ಆಡಿಷನ್ ಕೊಡೋದಕ್ಕೆ ಬಿಟ್ಟಿರೋದು. ಆಡಿಷನ್ ಕೊಡೋವಾಗ ಮಾತ್ರ ಬಿಹೇವಿಯರು, ಕ್ರಿಂಜ್ ಕಂಟೆಂಟು ಇವೆಲ್ಲ ಯಾಕೆ ಮಾತಾಡಬೇಕು? ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಗಟ್ಟಿಯಾದ ಮನಸ್ಸು ಬೇಕಂತೆ. ನೀವು ಫಸ್ಟು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡಿ ಆಮೇಲೆ ಅವ್ರು ಗಟ್ಟಿಯಾದ ಮನಸ್ಸು ಮಾಡ್ತಾರೆ. ನೀವೇನಕ್ಕೆ ಬಂದಿರೋದು ಇಲ್ಲಿಗೆ ಗೊತ್ತಿಲ್ವಲ್ಲ ಅಂತ ಶ್ರುತಿ ಮ್ಯಾಮ್ ಕೇಳಿದ್ರು. ನಿಮಗೆ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಆಡಿಷನ್ ಕೊಡೋದಕ್ಕೆ ಬಂದಿದ್ದಾರೆ. ನೀವು ಒಂದೇ ಮಾತಲ್ಲ ನೀವು ಒಂದೇ ಸರಿ ಆ ಮಾತು ಅಂದ್ಬಿಟ್ರೆ ಅವ್ರು ಇನ್ನೇನು ಆಡಿಷನ್ ಕೊಡ್ತಾರೆ ಹೇಳಿ? ಕಾಮನರ್ಸ್ ಅಂತ ಅಂದಿದ ಮಾತ್ರಕ್ಕೆ ನೀವು ಯಾವ ಥರ ಅಂದರೆ ಆ ಥರ ಎಲ್ಲ ಜಡ್ಜ್ ಮಾಡಬಾರ್ದು ಅಲ್ವಾ? ನಿಮಗೆಲ್ಲ ಅದೇ ರೀತಿನೇ ಜಡ್ಜ್ ಮಾಡಿ ಆಮೇಲೆ ಒಳಗಡೆ ಕಳ್ಸಿದ್ರ ಬಿಗ್ ಬಾಸ್ ಮನೆಗೆ? ನಿಮ್ಗೊಂಥರ ನ್ಯಾಯ, ಕಾಮನರ್ಸ್ಗೆಲ್ಲ ಒಂಥರ ನ್ಯಾಯನಾ? ನಿಜ ಹೇಳಬೇಕು ಅಂದರೆ ಬಿಹೇವಿಯರ್ ಬಗ್ಗೆ ಅಲ್ಲಿವರೆಗೂ ಹೋಗ್ಬಾರ್ದಾಗಿತ್ತು. ಬಿಹೇವಿಯರ್ ಬಗ್ಗೆ ನೀವು ಮಾತಾಡೋ ರೈಟ್ಸ್ ಇಲ್ಲ. ನಿಮ್ದೇನು ಅಂದರೆ ನೀವು ಜಡ್ಜ್ ಮಾಡಬೇಕು ಅಷ್ಟೇ. ಜಡ್ಜ್ ಏನಿದೆಯೋ ಅದು ಆಡಿಷನ್ ತಗೋಬೇಕು. ಆಡಿಷನ್ ಚೆನ್ನಾಗಿಲ್ವಾ ಅದು ಮಾತ್ರ ಜಡ್ಜ್ ಮಾಡಬೇಕು. ಬಿಹೇವಿಯರ್ ಬಗ್ಗೆ ನೀವು ಮಾತಾಡೋಂಗಿಲ್ಲ, ರೈಟ್ಸೇ ಇಲ್ಲ. ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಹೋಗ್ತಾ ಇರೋ. ಅಗ್ನಿ ಪರೀಕ್ಷೆ ಇದೆ ಭಾನುವಾರ ರಾತ್ರಿ. ಮಂಜು ಒಲೆಯ ಸಮ ಕುಟುಂಬಕ್ಕೂ ಪಾಪ ಕರ್ನಾಟಕದಲ್ಲೇ ನಾಪತ್ತೆ ಆಗ್ಬಿಟ್ಟಿದ್ದಾನೆ ಅವನು, ಸಿಗ್ತಾನೆ ಇಲ್ಲ. ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಮಲಗಿದಾರಂತ ವಿಷಯ ಕೇಳ್ಪಟ್ಟೆ. ಊಟ ನೀರು ಬಿಟ್ಟು ಮಗ ನೀನ್ ಇನ್ನೊಂದ್ಸತಿ ಚಾನ್ಸ್ ಸಿಗುತ್ತೋ, ಊಟ ನೀರು ಬಿಟ್ರೆ ಏನೋ ಸಿಗುತ್ತಲ್ಲ. ಈ ಮಂಜು ಒಲೆಯ ಸಮ ಕುಟುಂಬಕ್ಕೂ ಏನೇನೋ ಕೊಡ್ತಾ ಇದಾರೆ ಗೈಸ್. ಚಾಲೆಂಜ್ ಮಾತ್ರ ಅಲ್ಟಿ ಚಾಲೆಂಜಸ್. ಏನಪ್ಪಾ ಅಂದ್ರೆ ಸಗಣಿ ನೀರು ಕುಡಿ, ಎಣ್ಣೆ ನೀರು ಕುಡಿ, ಬೆಲೆ ಬೋಳಿಸ್ಕೋ, ಮೀಸೆ ಬೋಳಿಸ್ಕೋ, ಅಕ್ಕಿ ಪರೀಕ್ಷೆ ಅಂದ್ರೆ ಏನು ಅಂತ ತೋರಿಸ್ತಾ ಇದಾರೆ. ಎಲ್ಲ ಇದು ಬೆಂಕಿ ಹಚ್ತಾ ಇದಾರೆ ಇಲ್ಲಿ. ಸಖತ್ತಾಗಿದೆ ಪ್ರೋಮೋ ಮಾತ್ರ. ಅದ್ರಲ್ಲಿ ಒಂದ್ ಸ್ವಲ್ಪ ಬೇಜಾರಾಗಿದ್ದು ಅಂದ್ರೆ ಮಂಜು ಅಲಿಯ ಸಮ ಕುಟುಂಬದ್ದು ಅವನೇನೆ ಅವರ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾನೆ. ಚೆನ್ನಾಗಿದೆ ಗೈಸ್, ಅಂದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಬಿಗ್ ಬಾಸ್ ಎಲ್ಲರೂ ಮಂಜು ಸೆಲೆಕ್ಟ್ ಆಗಿ ಹೋಗಿದ್ರೆ ನಾನಂತೂ ನಮ್ಮ ತಾಯಿನಗೂ ಬಿಗ್ ಬಾಸ್ ನೋಡ್ತಾ ಇದ್ದಿಲ್ಲ. ಅವ್ನು ನಿನ್ನೆ ನೋಡಕ್ ಆಗ್ತಾ ಇಲ್ಲ. ನಿಮ್ ಬಿಗ್ ಬಾಸ್ ಒಳಗೆ ಏನ್ ನೋಡಕ್ ನಾವು ಅಮ್ಕೊಂಡ ಖಂಡಿತ ಬಿಗ್ ಬಾಸ್ ಅಲ್ಲಿ ಬರ್ಬಾರ್ದಪ್ಪ. ಟಿವಿನ ಹೊರ ಹಾಕ್ಬಿಡ್ತೀನಿ ಅವತ್ತು ನೈಟೇನೆ. ಯಾಕೆ ಬ್ರೋ? ಇಲ್ಲೇ ಅಂಕ ಅಂತ ಅಂತಾನೆ. ಅಂದ್ರೆ ಯಾರು ನೋಡ್ತಾರೆ? ಅಯ್ಯೋ ಅಂಕು ನೀನ್ ಎಲ್ಲಿಂದ ಅಲ್ಲೇ ಇದ್ಬಿಡು. ಬಿಗ್ ಬಾಸ್ಗೆ ನೀನ್ ಹೋದ ಅನ್ಕೋ, ನಮ್ ತಾಯಿನಾಗ 15 ಸಾವಿರ ಟಿವಿ ಒಂದೆರಡು ವರ್ಷ ಸಾಕ್ಬಿಡ್ತೀನಿ. ಟಿವಿನ ಹೊರ ಸಾಕ್ಬಿಡ್ತೀನಿ ಅವತ್ತು. ಒಂದು ಇಡನ್ ಟ್ಯಾಲೆಂಟ್ ಕೂಡ ಇದೆ. ಅಂದ್ರೆ ಒಬ್ರು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಕೂಡ ಇದ್ದಾರೆ. ಅವ್ರನ್ನ ತುಂಬಾ ಜನ ಅಬ್ಸರ್ವ್ ಮಾಡಿರೋದನ್ನ ನಾನು ಅಬ್ಸರ್ವ್ ಮಾಡಿದೀನಿ ಅಂತ ಹೇಳ್ಬೋದು. ಹೌದಾ, ನಾನು ಯಾವ್ದೇ ರೀತಿ ಈ ಅಮುಕು ಬಗ್ಗೆ ಹೇಳ್ತಾ ಇಲ್ಲ. ಅವ್ನಿಗೆ ಯಾವ್ದೇ ರೀತಿ ಟ್ಯಾಲೆಂಟ್ ಇಲ್ಲ ಅಂದ್ರೂ ಕೂಡ ಇಲ್ಲಿವರೆಗೂ ಹೇಗ್ ಬಂತ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಟ್ಯಾಲೆಂಟ್ ಇರೋ ಅಂತ ತುಂಬಾ ಜನ ಇದ್ರು, ಅವ್ರನ್ನೆಲ್ಲ ಬಿಟ್ಟು ಇವನ್ನ ಹೇಗೆ ಸೆಲೆಕ್ಷನ್ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೋದು. ಹೌದು ಗೈಸ್, ನಾನು ಹೇಳ್ತಾ ಇರುವಂತ ಇಡನ್ ಟ್ಯಾಲೆಂಟ್ ಬಂದು ಇನ್ಸ್ಟಾಗ್ರಾಮ್ ನಲ್ಲಿ ಮಿಸ್ಟರ್ ಸಿಂಪಲ್ ಕ್ರಿಯೇಷನ್ ಅಂತ ಇದ್ದಾರೆ. ಅವರ ಒಂದು ಐಡಿಯಾ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ. ಇವರು ಒಬ್ರು ರ್ಯಾಪರ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ರ್ಯಾಪ್ ಸಾಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಯಾವ ರೀತಿ ಮಾಡ್ತಾ ಇದ್ರು ಅದಕ್ಕಿಂತ ಸ್ವಲ್ಪ ತುಂಬಾ ಚೆನ್ನಾಗಿ ಬೆಟರ್ ಆಗಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇವರು ಕೂಡ ಚಂದನ್ ಶೆಟ್ಟಿ ತರ ಆನ್ ದ ಸ್ಪಾಟ್ ರ್ಯಾಪ್ ಸಾಂಗ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವರ ಒಂದು ಐಡಿಯಾ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಅವರು ಕೂಡ ಒಂದು ಬಿಗ್ ಬಾಸ್ ಗೆ ಬಂದಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಬಿಗ್ ಬಾಸ್ ಪ್ರತಿ ವರ್ಷ ಬಿಗ್ ಬಾಸ್ ಒಳಗಡೆ ಅಗ್ನಿ ಪರೀಕ್ಷೆ ನಡೆಯೋದು. ಆದ್ರೆ ಈ ವರ್ಷ ಬಿಗ್ ಬಾಸ್ ಗೆ ಹೋಗೋದಕ್ಕೇನೆ ಒಂದು ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಶೋನ ಗೆಲ್ಲುವಂತ ಒಂದು ಕಾನ್ಸೆಪ್ಟ್ ನ ತಂದಿದ್ದಾರೆ. ಯಾರೆಲ್ಲ ತೆಲುಗು ಬಿಗ್ ಬಾಸ್ ನೋಡಿರ್ತೀರ ಅವ್ರೆಲ್ಲರಿಗೂ ಅರ್ಥ ಆಗಿರುತ್ತೆ. ಯಾಕೆ ಅಂದ್ರೆ ಹೋದ ವರ್ಷ ತೆಲುಗು ಬಿಗ್ ಬಾಸ್ ನಲ್ಲಿ ಸೇಮ್ ಇದೇ ಕಾನ್ಸೆಪ್ಟ್ ಆಯ್ತು. ಅದೇ ಕಾನ್ಸೆಪ್ಟ್ ಇವಾಗ ಕನ್ನಡ ಸೀಸನ್ ನಲ್ಲೂ ಕೂಡ ಆಗ್ತಾ ಇದೆ. ಏನಪ್ಪಾ ಈ ಕಾನ್ಸೆಪ್ಟ್ ಅಂತಂದ್ರೆ, ಇದೇ ತಿಂಗಳು ಆಗಸ್ಟ್ 14ನೇ ತಾರೀಕಿಗೆ ರಾತ್ರಿ 9 ಗಂಟೆಗೆ ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಶೋ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಸೋಮವಾರದಿಂದ ಶುಕ್ರವಾರದವರೆಗೂ ರಾತ್ರಿ 9 ವರೆಗೆ ಇರುತ್ತೆ.
ಆಗುತ್ತೆ. ಈ ಒಂದು ಶೋ ನಲ್ಲಿ ಏನಾಗುತ್ತೆ, ಯಾರೆಲ್ಲ ವಿಡಿಯೋಗಳನ್ನ ಕಳಿಸಿದ್ರಲ್ಲ ಈ ಬಿಗ್ ಬಾಸ್ ಶೋಗೆ ಸೆಲೆಕ್ಷನ್ ಗೆ ಅಂತೇಳಿ, ಸೊ ಅದ್ರಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಎಲ್ಲಾರನ್ನು ಅಗ್ನಿ ಪರೀಕ್ಷೆ ಶೋಗೆ ಕಳಿಸ್ತಾರೆ. ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿ ಒಂದು 4-5 ಜನ, ಮೇ ಬಿ ಒಂದು 3 ಜನ ಜಡ್ಜ್ ಗಳು ಇರ್ಬೋದು. ಆ ಜಡ್ಜ್ ಗಳ ಪೈಕಿ ನಮ್ಮ ಗಿಲ್ಲಿ ಅವರು, ಆಮೇಲೆ ಸಂಗೀತ ಅವರು, ವಿನಯ್ ಗೌಡ ಅವರು, ಶ್ರುತಿ ಮೇಡಮ್ ಅವರು, ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಇವರಲ್ಲೇ 3 ಜನ ಇರ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅಂಡ್ ಆಲ್ಮೋಸ್ಟ್ ಅವರೇ ಬರ್ಬೋದು ಕೂಡ. ಅಂಡ್ ಸ್ನೇಹಿತರೆ, ಇದೇನಾಗುತ್ತೆ, ಆ ಶೋ ನಲ್ಲಿ ಎಲ್ಲ ಗೇಮ್ಸ್ ಇರುತ್ತೆ, ಆಮೇಲೆ ಅವ್ರವ್ರ ಪರ್ಸನಾಲಿಟಿ ಬಗ್ಗೆ ಎಲ್ಲಾನು ಇರುತ್ತೆ. ಯಾರು ಇಂಪ್ರೆಸ್ ಮಾಡಿ ಆ ಶೋನ ಗೆಲ್ತಾರಲ್ಲ ಅವ್ರಿಗೆ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಸೀಸನ್ 13 ಗೆ ಎಂಟ್ರಿ. ಅದ್ರ ಜೊತೆಗೆ ಅಲ್ಲೇನ್ ಜಡ್ಜ್ ಗಳು ಕೂತಿರ್ತಾರಲ್ಲ, ಅವ್ರು ಯಾರನ್ನಾದ್ರೂ ಒಂದಿಬ್ಬರನ್ನ, ಅವ್ರಿಗೆ ಯಾರು ಚೆನ್ನಾಗಿ ಅನ್ಸಿದ್ರು ಅವ್ರಿಬ್ಬರನ್ನ ಕಳಿಸಬಹುದು. ಅದಾದ್ಮೇಲೆ ಜನರ ವೋಟಿಂಗ್ಸ್ ಪೈಕಿ ಒಂದಿಬ್ರು ಹೋಗ್ಬೋದು. ಸೊ ಟೋಟಲ್ ಆಗಿ ಈ ಅಗ್ನಿ ಪರೀಕ್ಷೆ ಶೋ ಮೂಲಕ ಒಂದು 6-7 ಜನ ಡೈರೆಕ್ಟ್ ಬಿಗ್ ಬಾಸ್ ಗೆ ಎಂಟ್ರಿ ಕೊಡ್ತಾರೆ. ಆಯ್ತಾ, ಇದಾದ್ಮೇಲೆ ಇಲ್ಲಪ್ಪ ಅಗ್ನಿ ಪರೀಕ್ಷೆ ಶೋ ನಲ್ಲಿ ಇನ್ನೂ ಒಂದಿಬ್ರು ಜನ ಸಖತ್ತಾಗಿ ಆಟ ಆಡಿದ್ರಲ್ಲ, ಇವ್ರು ಯಾಕೆ ಸೆಲೆಕ್ಟ್ ಮಾಡಿಲ್ಲ, ಇವ್ರನ್ನ ಯಾಕೆ ಹೋಗಿಲ್ಲ ಅಂತೇಳಿ ಸಿಕ್ಕಾಬಡೆ ಜನ ಕನ್ಫ್ಯೂಸ್ ಆಗೋ ರೀತಿ ಮಾಡ್ತಾರೆ. ಯಾರಾದ್ರೂ ತುಂಬಾ ಚೆನ್ನಾಗಿ ಆಟ ಆಡಿದವ್ರನ್ನ ಸೆಲೆಕ್ಟ್ ಮಾಡಿದೆ. ಸೊ ಅವ್ರನ್ನ ಏನ್ ಮಾಡ್ತಾರೆ, ಈ ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತಲ್ಲ ಅರ್ಧ ಸೀಸನ್ ಆದ್ಮೇಲೆ, ಆ ಒಂದು ಟೈಮ್ ಅಲ್ಲಿ ಇವ್ರನ್ನ ಎಂಟ್ರಿ ಮಾಡಿಸ್ತಾರೆ. ಸೊ ಇದೆಲ್ಲ ಕೂಡ ಈ ವರ್ಷ ಬಿಗ್ ಬಾಸ್ ನ ಸ್ಟ್ರಾಟಜಿ. ಈ ವರ್ಷ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಸೊ ನಾನಂತೂ ಎಕ್ಸೈಟಿಂಗ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಅಂಡ್ ಅನ್ನಾಹುತ ಅಪ್ಡೇಟ್ಸ್ ಇವೆ. ಯಾರಿಗೆಲ್ಲ ಅಪ್ಡೇಟ್ಸ್ ಬೇಕೋ ಗೊತ್ತಲ್ಲ ಅವ್ರು ಏನ್ ಮಾಡ್ಬೇಕು ಅಂತ. ಅಂಡ್ ನೀವ್ ಹೇಳಿ, ಈ ಸರಿ ಅಗ್ನಿ ಪರೀಕ್ಷೆ ಶೋಗೆ ಯಾರ್ಯಾರು ಸೆಲೆಕ್ಟ್ ಆಗಿರ್ಬೇಕು, ಯಾರ್ಯಾರು ಜಡ್ಜ್ ಗಳಿರ್ಬೇಕು, ಅಂಡ್ ಯಾವ ಸಾಮಾನ್ಯ ಅಭ್ಯರ್ಥಿನ ನೀವು ಬಿಗ್ ಬಾಸ್ ಮನೇಲಿ ನೋಡಕ್ ಇಷ್ಟಪಡ್ತಾ ಇದೀರಾ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ಬಂದೆ, ಒಂದು ಆಡಿಷನ್ ಅಟೆಂಡ್ ಮಾಡಿದೆ, ಎಲ್ಲ ಓಕೆ. ನನಗೆ ಜಡ್ಜಸ್ಗಳು ಏನ್ ಹೇಳ್ತಾರೆ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಇರಕ್ಕೆ ನಿನಗೆ ಎಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಓಕೆ, ವಿನಯ್ ಗೌಡ್ರೆ ಥ್ಯಾಂಕ್ ಯು ಸೊ ಮಚ್. ಪರ್ಸನಲ್ ಆಗಿ ವಿನಯ್ ಗೌಡ್ರಿಗೆ ಥ್ಯಾಂಕ್ ಯು ಸೊ ಮಚ್. ಬಾಕಿ ಎಲ್ಲ ಜಡ್ಜಸ್ಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಇರ್ತಕ್ಕಂಥ ಸ್ವಲ್ಪ ಟೈಮಲ್ಲಿ ಇಂಪ್ರೆಸ್ ಮಾಡೋಕ್ಕಾಗ್ಲಿ, ನಾಟಕ ಆಡೋಕ್ಕಾಗ್ಲಿ ನನಗಾಗ್ಲಿಲ್ಲ. ಸೊ ನನ್ನ ತಾಯಿ ಮ್ಯಾಟ್ರನ್ನ ಇಟ್ಕೊಂಡು ನನಗೆ ಯಾವುದೇ ರೀತಿ ನನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನನಗೆ ಎಬಿಲಿಟಿ ಇಲ್ಲ ಅಂತ ಒಂದು ಮಾತು ಹೇಳಿದ್ರು, ನನಗೆ ಹಟ್ಟಾಗ್ಬಿಡ್ತದ್ದು. ಎಬಿಲಿಟಿ ಇಲ್ಲ ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ಟು, ನಾನು ಸಿಂಪಲ್ ಆಗಿ ಹೇಳೋದು, ನನ್ನ ಜನ ಇದ್ದೀರಲ್ಲ, ಫಸ್ಟ್ ಟೈಮ್ ನನಗೆ ತುಂಬಾ ಬೇಜಾರಾಗ್ತಿದೆ. ಪರವಾಗಿಲ್ಲ, ಬೇಡ ಅಂತ ಹೇಳಿ ಕಳ್ಸಿದ್ರು ಪರವಾಗಿಲ್ಲ, ಎಬಿಲಿಟಿ ಇಲ್ಲ ಅಂತ ಕಳ್ಸಿದ್ರು. ನಮ್ಮ ಅಮ್ಮನ ನನಗೂ ಹೇಳ್ತೀನಿ, ಈ ಬಿಗ್ ಬಾಸ್ ಸ್ಟೇಜ್ ಅವಕಾಶನ ನಾನು ದೇವರನಿಗೂ ಪಡ್ಕೊಂತೀನಿ. 10 ವರ್ಷ ಆದ್ರೂ ಚಿಂತೆ ಇಲ್ಲ. ಇದೇ ಅಕ್ಷಯ ಸ್ಟುಡಿಯೋ ವಿಘ್ನ ವಿನಾಶಕನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಪಡ್ಕೊಂತೀನಿ ಆ ಸ್ಟೇಜ್ನ. ಪರವಾಗಿಲ್ಲ, ಕಾಮನ್ ಮ್ಯಾನ್ ಆಗಿ ಬಂದೆ, ಕಾಮನ್ ಮ್ಯಾನ್ ಆಗಿ ಇದ್ದೀನಿ. ನನಗೆ ಏನ್ ಗೊತ್ತಾ, ನನ್ನ ಜನರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ನನ್ನ ಹತ್ರ ಎಬಿಲಿಟಿ ಇಲ್ವಾ? ಈಗ ನೀವುಗಳು ಜಡ್ಜಸ್ ಆಗಿ ನಿಮ್ಮ ಒಪಿನಿಯನ್ ಏನಿದೆಯೋ ನಾಳೆ ಸೋಷಿಯಲ್ ಮೀಡಿಯಾ ಇದೆಯಲ್ಲ ನಮ್ಮ ಹತ್ರ, ಅದಾಯ್ತಾ? ಅಷ್ಟೇ ಬ್ರೋ. ಲೈಫಲ್ಲಿ ಎಲ್ಲ ಕಳ್ಕೊಂಡು ಬಂದು ಅವನ ಅಕ್ಕಂಚಿ ಏನು ಬ್ರೋ ಇದು ಆಗ್ತಾ ಇಲ್ಲ ನಮ್ಗೆ. ದೇವರನಿಗೂ ನನ್ಗೆ ಆಗ್ತಿಲ್ಲ, ಸೋತೋಗ್ಬಿಟ್ಟೆ ಬ್ರೋ. JP ಬ್ರೋ, ಬಿಗ್ ಬಾಸ್ ಸೆಲೆಕ್ಟ್ ಆಗಿಲ್ಲ ಅಂತೆ. ನಿಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ ಬಿಡಿ ಬ್ರೋ, ಸುಮ್ನೆ ಹೇಳ್ಬೇಡಿ ಬ್ರೋ. ನಿಮ್ ಟ್ಯಾಲೆಂಟ್ ಎಲ್ಲ ಏನು ಇಲ್ಲ ಅಂತ ಹೇಳಿದ್ರಂತಲ್ಲ ಯಾರು, ಈ ವಿಡಿಯೋ ಅವರಿಗೆ ಗೊತ್ತಾಗಿದೆ ಯಾರಿಗೆ ಅಂತ ಅನ್ಕೊಂತೀನಿ. 1 ತಿಂಗಳು ಆ ವ್ಯಕ್ತಿ ನಮ್ಮ ಮನೇಲಿದ್ರು, ಆ ವ್ಯಕ್ತಿ ಟ್ಯಾಲೆಂಟ್ ರಿಯಲ್ ಆಗಿ ನಾನು ನೋಡಿದೀನಿ. ಆ ವ್ಯಕ್ತಿ ನಿಜವಾಗ್ಲೂ ಆ ಬಿಗ್ ಬಾಸ್ ಅಲ್ಲಿ ಹೇಳಿದ್ರಂತೆ ಆ ವ್ಯಕ್ತಿಗೆ ಟ್ಯಾಲೆಂಟೇ ಇಲ್ಲ ಅಂತ ಹೇಳಿದ್ರಂತೆ. JP ಬ್ರೋ, ನಾನು ನಿಮ್ನ ಹತ್ರದಿಂದ ನೋಡಿದೀನಿ ಬ್ರೋ, ನಿಮ್ ಟ್ಯಾಲೆಂಟ್ ಏನಂತ ಗೊತ್ತು ಬ್ರೋ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹೆಸರು ಆಗ್ಲಿ, ನಿಮ್ಮ ಒಂದು ಟ್ಯಾಲೆಂಟ್ ಆಗ್ಲಿ ತುಂಬಾ ಜನ ನೋಡಿದ್ದಾರೆ. 4 ಲಕ್ಷ ಜನ ಇದ್ದಾರೆ ನಿಮ್ ಹಿಂದೆ, ಫಾಲೋವರ್ಸ್ ಕೂಡ ಗೇನ್ ಆಗಿದ್ದಾರೆ. ಸುಮ್ನೆ ಬರಲ್ಲ ಬ್ರೋ, ಒಂದು ವ್ಯಕ್ತಿ ತಕ್ಕ ಟ್ಯಾಲೆಂಟ್ ಇದ್ರೆ ಅಷ್ಟೇ ಫಾಲೋ ಮಾಡೋದು ಜನ. ಈ ಎಷ್ಟೋ ಕ್ರಿಂಜಸ್ ಆಗ್ಲಿ, ಪ್ರತಿಯೊಬ್ರು ಯಾರ್ಯಾರಿಗೂ ಆಪರ್ಚುನಿಟಿ ಕೊಡ್ಬೋದು, ಬಟ್ ರಿಯಲ್ ಟ್ಯಾಲೆಂಟ್ ಬೆಲೆ ಇಲ್ಲ ಅಂತ ಇನ್ ನೋಡಿದ್ಮೇಲೆ ಗೊತ್ತಾಯ್ತು ಬ್ರೋ. ಸೋತೋಗ್ಬಿಟ್ಟೆ ಬ್ರೋ. ಬಟ್ ವಿನಯ್ ಮತ್ತೆ ಸಂಗೀತ ಅವ್ರನ್ನೇ ಫ್ರೇಮ್ ಅಂತ ತೋರಿಸ್ಬೇಕಾದ್ರೆ ನನಗೆ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ಯಾಕಂದ್ರೆ ಅವ್ರಿಬ್ರದ್ದು ಕಾಂಬೋ ಅವಾಗಿಂದನೂ ಒಂಥರ ಇರಿಟೇಟಿಂಗ್ ಕಾಂಬೋನೆ. ಇಂಥದೇನಾ ಬೋಡಿಸ್ಕೋಳಿ ಏನಾದ್ರು ಒಂದು ಕಿರಿಕ್ ಮಾಡ್ತಾ ಇರ್ತಾರೆ, ಆ ಕಿರಿಕ್ನೆಸ್ಗೋಸ್ಕರ ವಾಪಸ್ ಕರೆಸ್ಬಿಟ್ಟು ಇದರಲ್ಲಿ ಆ ಟ್ಯಾಲೆಂಟೆಡ್ ಪೀಪಲ್ಗೆಲ್ಲ ಕಿರಿಕ್ ಮಾಡ್ಕೊಂಡು ಲೈಕ್ ಗಿನ್ನಿಸ್ ಇದನ್ನ ಅರ್ಧ ಹಾಕಿ ಅಂತ ಹೇಳೋದು. ಸೊ ಆ ಒಂದು ಶೋಗೋಸ್ಕರ ಲೈಕ್ ಆ ಥರ ಒಂದು ದೊಡ್ಡದಾಗಿರೋ ಒಂದು ವಿಷಯನ ಮಾಡೋದು ನನಗೇನೋ ಒಳ್ಳೇದಲ್ಲ ಅನ್ನಿಸ್ತು. ಇಷ್ಟು ಕಷ್ಟಪಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನೋದನ್ನ ತಗೊಂಡಿರ್ತಾರೆ, ಅದನ್ನ ಇಷ್ಟು ಈಸಿಯಾಗಿ ಜಸ್ಟ್ ಲೈಕ್ ದ್ಯಾಟ್ ಅನ್ನೋ ಥರ ಅರ್ಧ ಹಾಕಿದ ವಿಷಯಕ್ಕೋಸ್ಕರ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ಕೆ ಹಿಡಿದೀರಾ? ಸರಿ ಇಲ್ವಲ್ಲ ಅನ್ನೋ ಥರ ಇತ್ತು. ಬಟ್ ಅದೇ ಪ್ರೋಮೋ ನೋಡಿ ನಾವು ಯಾವುದನ್ನು ಡಿಸೈಡ್ ಮಾಡಬಾರ್ದು. ಆ್ಯಂಡ್ ಮೋರ್ ಓವರ್ ತುಂಬ ಜನ ಹೇಳಿದ್ರು ಪ್ರೋಮೋದಲ್ಲಿ ಓಡಿಸ್ಬಿಟ್ರಲ್ಲ, ಬೈಕ್ ಕಳಿಸ್ಬಿಟ್ರಲ್ಲ, ಅನ್ಕೊಂಡು ಮುಗಿನ ಅವ್ನಿಲ್ಲೇ ಆಗರು ಸುಮ್ಮನೆ ಇರು ಅಂತ ಹೇಳಿದಾಗ ಆ್ಯಕ್ಚುಲಿ ನಾನು ಹೇಳ್ತಿರೋದು ಅದೇನೆ, ಪ್ರೋಮೋ ನೋಡಿ ನಾವು ಯಾವುದನ್ನು ಡಿಸೈಡ್ ಮಾಡೋಕ್ಕೆ ಆಗಲ್ಲ. ಅದು ಫೇಕ್. ಸೊ ಎಲ್ಲದನ್ನೂ ಪ್ರೋಮೋದಲ್ಲಿ ಹೇಗಿರುತ್ತೆ ಅಂದರೆ ಹೈ ಮೂಮೆಂಟ್ಸ್ ಇರಬೇಕು ಅವ್ರಿಗೆ. ಹೈ ಅನ್ನೋದಕ್ಕಿಂತ
ಶೋಲ್ಲಿ ನಡೆಯೋದೊಂದಿರುತ್ತೆ, ಶೋಲ್ಲಿ ಇಷ್ಟು ಪೀಪಲ್ ನೋಡ್ತಿದ್ದಾರೆ ಅಂದರೆ, ಆದರೆ ಪ್ರೋಮೋನ ಜಾಸ್ತಿ ಜನ ನೋಡ್ತಾರೆ. ಆ್ಯಂಡ್ ಅದರಲ್ಲಿ ಹೈ ಮೂಮೆಂಟ್ಸ್ ತುಂಬ ಇರುತ್ತೆ. ಲೈಕ್ ನಾನೇ ಮಧ್ಯೆ ಇವಾಗ ಪ್ರೋಮೋಸ್ ಆಗ್ಬೇಕಾದ್ರೆ ಫಟ್ ಅಂತ ಮುಖದ ಬರುತ್ತೆ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಹಾಂ, ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.